ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಯುವಕರಿಗೆ ಇದು ಉದ್ಯೋಗ ಸೃಷ್ಟಿ ಮಾಡುವಂತಹ ಬಜೆಟ್ ಆಗಿದೆ. ಮೊದಲ ಸಾಲಿನಿಂದ ಅಂದ್ರೆ ಬಜೆಟ್ನ ಮೊದಲ ಕಾಪಿಯಿಂದ ಹಿಡಿದು ಕಡೆ ಕಾಪಿ ತನಕ ಕೂಡ ಎಂಪ್ಲಾಯ್ಮೆಂಟ್ ಸೃಷ್ಟಿ ಬಗ್ಗೆನೇ ಮಾತನಾಡಲಾಗಿದೆ. ಇದು ದೂರದೃಷ್ಟಿಯ ಅತ್ಯದ್ಭುತ ಬಜೆಟ್ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಮೋದಿ ಸರ್ಕಾರದ 10ನೇ ಬಜೆಟ್ಟು ಮತ್ತು 3ನೇ ಅವಧಿಯ ಸರ್ಕಾರದ ಮೊದಲನೇ ಬಜೆಟ್ನಲ್ಲಿ ದೇಶದ ನಿರೀಕ್ಷೆ ಇದ್ದಿದ್ದು ಮತ್ತು ವಿಶೇಷವಾಗಿ ದೇಶದ ಯುವಕರ ನಿರೀಕ್ಷೆ ಇದ್ದಿದ್ದು ಉದ್ಯೋಗ ಸೃಷ್ಟಿಗೆ ಬಜೆಟ್ನಲ್ಲಿ ವಿಶೇಷ ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂಥದ್ದು. ಬಜೆಟ್ನ ಮೊದಲನೇ ಸಾಲಿನಿಂದ ಲಾಸ್ಟ್ ಲೈನ್ವರೆಗೂ ಕೂಡ 3 ಶಬ್ದದಲ್ಲಿ ಬಜೆಟ್ನ ವ್ಯಾಖ್ಯಾನಿಸ್ಬೋದು ಅನ್ನೋದಾದರೆ ಇದು ಉದ್ಯೋಗ ಸೃಷ್ಟಿಯ ಕಡೆಗೆ ಗಮನ ಹರಿಸಿರುವಂಥ ಬಜೆಟ್ ಇದು. ಉದ್ಯೋಗ ಸೃಷ್ಟಿ ಜಾಸ್ತಿ ಮಾಡಿದ್ರೆ ಅಂಥ ಕಂಪನಿಗಳಿಗೆ ಅಂಥ ಉದ್ಯೋಗಸ್ಥರಿಗೆ ವಿಶೇಷವಾದಂಥ ಒಂದು ಎನ್ಕರೇಜ್ಮೆಂಟನ್ನು ನೀಡಲಾಗಿದೆ. ಯುವಕರಿಗೆ ದೇಶದಲ್ಲಿ 1 ಕೋಟಿ ಯುವಕರಿಗೆ ವರ್ಷಕ್ಕೆ 80,000 ರೂಪಾಯಿ ಕೊಡುವಂಥ ಇಂಟರ್ನ್ಶಿಪ್ಪನ್ನು ಒಂದು ಯೋಜನೆಯನ್ನು ಅನೌನ್ಸ್ ಮಾಡಲಾಗಿದೆ. ಚಿಕ್ಕ ವ್ಯಾಪಾರಿಗಳಿಗೆ ಮುದ್ರಾ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ತನಕ ಸಾಲ ಸಿಗ್ತಾ ಇದ್ದವರಿಗೆ 20 ಲಕ್ಷ ಸಾಲ ಸಿಕ್ಕಿ ಅವರು 4 ಜನನ ಉದ್ಯೋಗಕ್ಕೆ ತಗೊಳ್ಳುವಂಥ ಅವಕಾಶ ಮಾಡಲಾಗಿದೆ. MSME ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥವರಿಗೆ ಬಹಳ ಸುಲಭವಾಗಿ ಸಾಲ ಸಿಗುವಂಥ ಅದ್ರ ಮೂಲಕ ಮತ್ತಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಅವಕಾಶ ಸಿಕ್ಕಿದೆ. ಉನ್ನತ ಶಿಕ್ಷಣ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇರುವಂಥ ಯುವಕರಿಗೆ ಭಾರತದಲ್ಲೇ 10 ಲಕ್ಷ ರೂಪಾಯಿವರೆಗೆ ಹೈಯರ್ ಎಜುಕೇಷನ್ನಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಈ ಯೋಜನೆಯಲ್ಲಿ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಈ ಬಜೆಟನ್ನು ನಾವು ಟೋಟಲ್ ಆಗಿ ಗಮನಿಸಿದ್ರೆ ದೇಶದ ಯುವಕರನ್ನು ಕೇಂದ್ರಿತವಾಗಿ ಇಟ್ಕೊಂಡಿರುವಂಥ ದೇಶದ ಯುವಕರಿಗೆ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ವಾತಾವರಣ ಕಲ್ಪಿಸುವಂಥ ಬಜೆಟನ್ನು ಈ ಬಜೆಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಕೃಷಿಕರಿಗೆ ಬೇಕಾಗಿರುವಂಥ ಸವಲತ್ತು ಮತ್ತು ಪ್ರೋತ್ಸಾಹ ಇದೆ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯ ಒಂದು ಅಲಾಟ್ಮೆಂಟು ಕೃಷಿ ಸೆಕ್ಟರಿಗೆ ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಗಟ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೊಸ ರೈಲ್ವೆ ಕನೆಕ್ಟಿವಿಟಿ, ಹೈವೇ ಕನೆಕ್ಟಿವಿಟಿ, ಏರ್ಪೋರ್ಟ್ಗಳು, ಪೋರ್ಟ್ಗಳು, ಎಕ್ಸ್ಪ್ರೆಸ್ ವೇಗಳು ಇದನ್ನು ಮಾಡಲಿಕ್ಕೆ 11 ಲಕ್ಷ ಕೋಟಿ ರೂಪಾಯಿಯನ್ನು ಇದೇ ವರ್ಷ ಖರ್ಚು ಮಾಡುವಂಥ ಕಮಿಟ್ಮೆಂಟ್ ಈ ಬಜೆಟ್ನಲ್ಲಾಗಿದೆ. ರಾಜ್ಯಗಳಿಗೆ 1 ಲಕ್ಷ ಕೋಟಿ ರೂಪಾಯಿ